ಎಲ್ಲರಿಗೂ ನಮಸ್ಕಾರ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಮತ್ತು ಮಾತೆ ಸ್ವರ್ಣಮಾಲಾ ಅಮ್ಮನವರ ಪಾದ ಪದ್ಮಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಪಿಎಂಸಿ ಕನ್ನಡ ವಾಹಿನಿ ಪಿತಾಮಹ ಪತ್ರಿಜಿಯವರ ಕನಸಿನ ಕೂಸು. ಈ ಪಿಎಂಸಿ ಇಲ್ಲದೆ ಹೋಗಿದ್ರೆ ಇವತ್ತು, ಈ ಝೂಮ್ ಅಂತಕ್ಕಂಥದ್ದು ಇಲ್ಲದೆ ಹೋಗಿದ್ರೆ ಇವತ್ತು ನಾವು ಯಾರು ಪದೇ ಪದೇ ಊರುಗಳಿಗೆ ಹೋಗಿ, ಒಂದೊಂದು ಊರುಗಳಿಗೆ ಹೋಗಿ ತರಗತಿ ತಗೊಳ್ಳಿಕ್ಕೆ ಅಥವಾ ಧ್ಯಾನ ಪ್ರಚಾರ ಮಾಡ್ಲಿಕ್ಕೆ, ನಾವು ತಿಳ್ಕೊಂಡಿರೋ ಜ್ಞಾನವನ್ನ ಹಂಚಲಿಕ್ಕೆ ಸಾಧ್ಯ ಇರ್ತಿತ್ವೋ ಇಲ್ವೋ. ಯಾಕಂದ್ರೆ ಇದು ಒಂದು ಮಾಧ್ಯಮ ಅನ್ನೋದು ಕ್ಷಣ ಮಾತ್ರದಲ್ಲಿ, ಈ ಸಮಯದಲ್ಲಿ ಈ ಸದ್ಯ ಎಷ್ಟೆಲ್ಲ ಜನ ಯೂಟ್ಯೂಬ್ ಅಲ್ಲಿ ಇದ್ದಾರೋ, ಮತ್ತೆ ಎಷ್ಟೆಲ್ಲ ಜನ ಲೈವ್ ಆಗಿ ನೋಡ್ತಾ ಇದ್ದಾರೋ, ಝೂಮ್ ಅಲ್ಲಿ ಇದ್ದಾರೋ ಗೊತ್ತಿಲ್ಲ. ಪಿತಾಮಹ ಪತ್ರಿಜಿಯವರ ಈ ದಿವ್ಯ ಸಂಕಲ್ಪಕ್ಕೆ ನಾವು ಎಷ್ಟು ಜನ್ಮ ಋಣಿಗಳಾಗಿದ್ರು ಸಾಲದು. ಧನ್ಯವಾದ ಅನ್ನೋದು ಬಹಳ ಬಹಳ ಒಂದು ಧೂಳಿನ ಕಣದಂತ ನನ್ನ ಬಾಯಿಂದ ಬರ್ತಕ್ಕಂಥ ಶಬ್ದ ಅನ್ಕೋತೀನಿ. ಆ ಮಹಾನುಭಾವರ ದಿವ್ಯ ಸಂಕಲ್ಪ, ನಾವು ನಮ್ಮ ನ್ಯೂ ಎನರ್ಜಿಯಲ್ಲಿ ಹೇಳ್ತಾರೆ ದಿವ್ಯ ಸಂಕಲ್ಪದಲ್ಲಿ ನಿಲ್ಬೇಕಂತ. ಪಿತಾಮಹ ಪತ್ರಿಜಿಯವರ ಪಿರಮಿಡ್ ಜಗತ್, ಧ್ಯಾನ ಜಗತ್, ಸಸ್ಯಾಹಾರ ಜಗತ್ ಮತ್ತೆ ಪಿಎಂಸಿ ಜಗತ್ತಾಗಿದೆ ಬಿಡ್ರಿ. ಪಿಎಂಸಿ ತೆಲುಗು ಬಂತು, ಪಿಎಂಸಿ ಹಿಂದಿ ಬಂತು, ಪಿಎಂಸಿ ಕನ್ನಡ ಬಂತು. ಮೊನ್ನೆ ತಾನೇ ನಾವು ಕಳೆದ 21 ಏಪ್ರಿಲ್ ನಲ್ಲಿ ಹೈದರಾಬಾದ್ ನಲ್ಲಿ ನಡೆದಂತಹ ಪಿಎಂಸಿ ತೆಲುಗು ಸ್ಯಾಟಲೈಟ್ ಚಾನೆಲ್ ಲಾಂಚ್ ಗೆ ಹೋಗಿದ್ವಿ. ಆ ದೃಶ್ಯವನ್ನ ಕಣ್ತುಂಬ್ಕೊಂಡ್ ಬಂದು ನಾವು ಒಂದು ಸಂಕಲ್ಪ ಮಾಡ್ಕೊಂಡು ಬಂದ್ವಿ. ನಮ್ಮ ಪಿಎಂಸಿ ಕನ್ನಡ ಸ್ಯಾಟಲೈಟ್ ಚಾನೆಲ್ ಶೀಘ್ರದಲ್ಲೇ ಆ ಒಂದು ಕಾರ್ಯಕ್ರಮವನ್ನ ನೋಡುವಂತಾಗ್ಲಿ, ಅದರ ಅದ್ದೂರಿ ಉದ್ಘಾಟನೆಯನ್ನ, ಆ ಲಾಂಚಿಂಗ್ ಪ್ರೋಗ್ರಾಮ್ ಅನ್ನ ನಾವೆಲ್ಲರೂ ಆಚರಿಸುವಂತಾಗ್ಲಿ ಅಂತ ಅದನ್ನ ಸಂಕಲ್ಪ ಮಾಡ್ಕೊಂಡು ಬಂದ್ವಿ ಅಲ್ಲಿ ಹೋಗಿ. ಈ ಪಿಎಂಸಿಯ ನಿರ್ಮಾತೃ ನಿರ್ವಾಹಕರಿಗೆ ನನ್ನ ಶತಕೋಟಿ ನಮಸ್ಕಾರಗಳು. ನಮ್ಮ PSSM ಅಲ್ಲಿ ಪಿತಾಮಹ ಪತ್ರಿಜಿಯವರು ಹೇಳಿರ್ತಕ್ಕಂಥ 18 ಸೂತ್ರಗಳು ಅಷ್ಟೇ, 18 ಸೂತ್ರಗಳು ಅಷ್ಟೇ ಅಲ್ಲ, ಅವು ನಾವು ಪಾಲಿಸ್ಲಿಕ್ಕೆ ಇರ್ತಕ್ಕಂಥ ಸೂತ್ರಗಳು. ಸಾವಿರಾರು ಸೂತ್ರಗಳನ್ನ ಹೇಳಿದ್ರು ಪತ್ರಿಜಿಯವರು. ಆ ಒಂದೊಂದು ಸೂತ್ರಗಳನ್ನ, ಆ 18 ಸೂತ್ರಗಳನ್ನ ನಾವು ಸರಿಯಾಗಿ ಪಾಲಿಸಿ ಬಿಟ್ರೆ ನಾವು ಆಚೆ ಈಚೆ ಎಲ್ಲೂ ಹೋಗೋದಿಲ್ಲ. ಮತ್ತೆ ಮತ್ತೆ ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಶರಣರು ಹೇಳಿದ್ರು. ಬಸವಣ್ಣವ್ರ ಪ್ರಕಾರ ಒಂದೇ ವಚನದಲ್ಲಿ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡೆಬೇಡ, ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ. ಸಾಕಲ್ರಿ, ಇಷ್ಟು ಈ ರೀತಿ ಬದುಕಿ ಬಿಟ್ರೆ ನಿನಗೆ ಬೇರೆ ಇನ್ನೇನು ಕೂಡಲ ಸಂಗಮ ದೇವನ್ನ ಒಲಿಸೋ ಪರಿ. ಅಂದ್ರೆ ಎದುರುಗಡೆ ಇನ್ಯಾರನ್ನು ಮೆಚ್ಚೋದಲ್ಲ ನಮ್ದು ಡ್ಯೂಟಿ. ಒಳಗಡೆ ಇರ್ತಕ್ಕಂತ ಆ ಆತ್ಮಲಿಂಗನನ್ನ ಮೆಚ್ಚಿಸ್ಬೇಕಂದ್ರೆ ಈ ರೀತಿ ಬದುಕ್ಬೇಕು. ಇಷ್ಟೇ ಒಂದು ಮಾತಲ್ಲಿ ವಚನದಲ್ಲಿ ಹೇಳಿದ್ರು ಪಿತಾಮಹ ಪತ್ರಿಜಿಯವರು ಕೂಡ. ಈ ಶತಮಾನದಲ್ಲಿ, ಈ ಯುಗದಲ್ಲಿ ಯುಗ ಪುರುಷ ಅಂತ ಕರಿಬಹುದು ಅವ್ರನ್ನ. ಈ ಭೂಮಿಯನ್ನ ಉದ್ಧಾರ ಮಾಡ್ಲಿಕ್ಕೆ ಅವತಾರ ತೆಳೆದು ಬಂದಂತ ಮಹಾನ್ ಚೇತನ ಅಂತ ಕರಿಬಹುದು. ಎಷ್ಟು ಸರಳವಾಗಿ, ಯಾವುದೇ ಕಂಡೀಷನ್ಗಳಿಲ್ದೇನೆ ಆ ಕಂಡೀಷನ್ಗಳನ್ನ ನಾವು ಅಪ್ಲೈ ಮಾಡ್ಕೋಬೇಕು. ಧ್ಯಾನಕ್ಕೆ ಬರ್ಲಿಕ್ಕೆ ಫೀಸ್ ಇಲ್ಲ, ಡೆಪಾಸಿಟ್ ಇಲ್ಲ, ಇನ್ನೇನು ಒದ್ದೆ ಬಟ್ಟೆ ಹಾಕೊಂಡ್ ಬರ್ರಿ ಇಲ್ಲ, 4 ಗಂಟೆಗೆ ಎದ್ ಬರ್ರಿ ಇಲ್ಲ, ಇಷ್ಟು ದಕ್ಷಿಣ ತಗೊಂಬರ್ರಿ ಇಲ್ಲ, ಏನೇನು ಇಲ್ಲ. ಯಾವ ಸ್ಥಳದಲ್ಲಿದ್ದೀರಾ ಆ ಸ್ಥಳದಲ್ಲಿ ಕುತ್ಕೊಳ್ರಿ, ಕೈ ಎರಡು ಪರಸ್ಪರ ಜೋಡಿಸ್ಕೊಳ್ರಿ, ನಿಮ್ ಕಾಲ್ ನೋವಿದ್ರೆ ಕಾಲ್ ಮಡ್ಚ್ಕೋಬೇಡ್ರಿ, ಸ್ಥಿರ ಸುಖಾಸನ, ಸುಖಮಯ ಪ್ರಾಣಾಯಾಮ. ಇಷ್ಟು ಅದ್ಭುತವಾಗಿ ಸರಳವಾಗಿ ಅದನ್ನ ಹೇಳಿದಂತ ಮಹಾನ್ ಚೇತನ. ಅವರು ನೀಡಿದಂತಹ ಸೂತ್ರಗಳನ್ನ ಇದನ್ನ ಸೂತ್ರಗಳು ಅಂತ ಕರಿತೀವಿ. ಆದ್ರೆ ನಾನು ಇದನ್ನ ನಮ್ಮ PSSMಗಾಗಿ ನೀಡಿದಂತಹ ಶಾಸನಗಳು ಅಂತ ಕರಿತೀವಿ. ಶಾಸನಗಳಿವೆ. ಆ ಶಾಸನಗಳಂದ್ರೆ ಸಂವಿಧಾನಕ್ಕೆ ಹೆಂಗಿರುತ್ತೋ ಇದೇ ರೀತಿ ನಡ್ಕೋಬೇಕು, ಈ ರೀತಿ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅಂತ ಇರುತ್ತಲ್ಲ. ಈ PSSM ಮೂವ್ಮೆಂಟ್ಗೆ ಪಾದಾರ್ಪಣೆ ಮಾಡಿದಂತಹ ಪ್ರತಿಯೊಬ್ಬ ಮಾಸ್ಟರ್ಗಳು ಕೂಡ ಇವುಗಳನ್ನ ಆಚರಣೆ ಮಾಡಿದ್ರೇನೆ ನಾವು ಆ ಪಿತಾಮಹ ಪತ್ರಿಜಿಯವರಿಗೆ ಕೊಡ್ತಕ್ಕಂತಹ ಒಂದು ಗುರು ಕಾಣಿಕೆ ಅನ್ಬೋದಷ್ಟೆ, ಒಂದು ಋಣ ತೀರಿಸಿದಂಗೆ ಅಷ್ಟೆ. ಅವ್ರಿಗೆ ನಾವೇನು ಕೊಡ್ಬೇಕಾಗಿಲ್ಲ. ಅವ್ರು ಏನನ್ನೂ ಬಯಸ್ಲಿಲ್ಲ, ಬಯಸದೇ ಹೋದಂತ ಮಹಾಭಾಗ್ಯ, ಅದು ಮಹಾ ಚೈತನ್ಯ. ಅದ್ರಲ್ಲಿ ಇವತ್ತು ಮೇಡಮ್ ಅವ್ರು ಹೇಳಿದ್ರು, ದಿನ ಒಬ್ರು ಬಂದು ಒಂದೊಂದೇ ಸೂತ್ರ ಹೇಳ್ತಾ ಕಳೆದ 7 ದಿನಗಳಿಂದ ತಾವು ಸೂತ್ರಗಳನ್ನ ಕೇಳ್ತಾ ಇದ್ದೀರಿ.
ಇವತ್ತು ನನ್ನ ಪಾಲಿಗೆ ಬಂದಂತ ಮಹಾನ್ ಅದೃಷ್ಟ ಅಂದ್ರೆ ಮಾಂಸಾಹಾರವನ್ನ ತ್ಯಜಿಸುವುದು, ಸೇವಿಸದೇ ಇರುವುದು. ಬಹಳ ಸರಿಯಾಗಿ ಬಂದಿದೆ ನನಗೆ ಈ ಟಾಪಿಕ್. ಯಾಕೆಂದ್ರೆ ಮಾಂಸಾಹಾರದ ರುಚಿಯನ್ನ ನೋಡದೇ ಇರೋರು ಇದನ್ನ ಹೇಳಲಿಕ್ಕೆ ಎಷ್ಟು ಸಮರ್ಥರೋ ನನಗ್ ಗೊತ್ತಿಲ್ಲ. ಆದರೆ ನಾನು ಸ್ವಯಂ ಮಾಂಸಾಹಾರ ಕುಟುಂಬದಿಂದ ಬಂದಂತವಳು. ಅದಕ್ಕೆ ಮೇಡಮ್ ಅವರು ಅದು ಇಂಟ್ಯೂಷನ್ ಪ್ರಕಾರ ಏನೋ ಗೊತ್ತಿಲ್ಲ, ನಿನ್ನೆ ರಾತ್ರಿ ಫೋನ್ ಮಾಡಿದ್ರು. ನಾನು ಎಲೆಕ್ಷನ್ ಡ್ಯೂಟಿ ಮುಗಿಸ್ಕೊಂಡು ಇನ್ನು ಅದೇ ಮುಗ್ದಿತ್ತು, ಇನ್ನು ಬರ್ತಿರ್ಲಿಲ್ಲ. ಆವಾಗ ಮೇಡಮ್ ಅವ್ರು ಕೇಳಿದ್ರು, ಎಸ್ ಅಂತ ಒಪ್ಕೊಂಬಿಟ್ಟೆ. ನೋಡ್ರಿ, ಅಷ್ಟು ಸರಿಯಾಗಿ ಬಂದಿದೆ ನನಗೆ. ನಾನು ಸುಮಾರು 40 ವರ್ಷಗಳ ಕಾಲ, ಹುಟ್ಟಿದಾಗಿನಿಂದ ನನ್ನ 40ನೇ ವರ್ಷಕ್ಕೆ ನಾನು ಧ್ಯಾನಕ್ಕೆ ಬಂದೆ. 39ನೇ ವಯಸ್ಸಿಂದ ಹುಡುಕಾಟ ಶುರು ಮಾಡಿದೆ. ಅಲ್ಲಿಂದ ಮಾಂಸಾಹಾರವನ್ನ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಕ್ಯಾಟಗರಿ ಅಂತ ಹೇಳ್ತಾ ಇದ್ದೀನಿ. ಮೊಟ್ಟೆ, ಮೀನು, ಕೋಳಿ, ಮೇಕೆ, ಅದನ್ನೆಲ್ಲವನ್ನ ರುಚಿ ನೋಡಿದಂತಹ ನಾಲಿಗೆ. ಯಾಕೆಂದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗಿಂದಾನು ಕೂಡ ರೂಢಿ ಮಾಡ್ತಾರೆ. ಯಾಕಂದ್ರೆ ಅವರ ಅಪ್ಪ ಅಮ್ಮ, ನಮ್ಮ ತಂದೆ ತಾಯಿಗಳಿಗೆ ಅವರ ಅಪ್ಪ ಅಮ್ಮ ರೂಢಿ ಮಾಡಿಸಿದ್ದು, ನಮ್ಮ ತಂದೆ ತಾಯಿ ನಮಗ್ ರೂಢಿ ಮಾಡಿಸಿದ್ದು, ನಾವು ನಮ್ಮ ಮಕ್ಕಳಿಗೆ ರೂಢಿ. ಯಾಕಂದ್ರೆ ಕೆಲವು ಸಂಪ್ರದಾಯಗಳಲ್ಲಿ, ಕುಟುಂಬಗಳಲ್ಲಿ ಏನಾಗುತ್ತೆ ಅಂದ್ರೆ ಮನೆಯಲ್ಲಿರ್ತಕ್ಕಂಥದ್ದನ್ನೇ ಮುಂದುವರ್ಸ್ಕೊಂಡು ಹೋಗೋದು. ಆಹಾರ ವಿಹಾರ ಸಂಸ್ಕಾರಗಳೇನಿರುತ್ತಲ್ಲ, ಅದು ಫ್ಯಾಮಿಲಿಯಿಂದಾನೇ ಬೈಬರ್ತ್ ಬಂದ್ಬಿಡುತ್ತೆ. ಅದೇ ರೀತಿ ಬಂದವರು ನಾವು. ಯಾವಾಗ ನಾವು PSSM ಸೊಸೈಟಿ ಕಾಲಿಟ್ವೋ 2011 ಅಕ್ಟೋಬರ್ ಅಲ್ಲಿ ನಾವು ಪಿರಮಿಡ್ ವ್ಯಾಲಿಗೆ ಹೋಗಿದ್ವಿ. ಅಲ್ಲಿ ಒಂದು ಕಾರ್ಯಾಗಾರ ನಡೀತಾ ಇತ್ತು. ಆ ಕಾರ್ಯಾಗಾರದಲ್ಲಿ ನಾವೆಲ್ಲರೂ ಕುತ್ಕೊಂಡಿದ್ವಿ. ಕುತ್ಕೊಂಡಾಗ ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಇದರಲ್ಲಿ ಯಾರು ಮಾಂಸಾಹಾರಿಗಳು? ಮಾಂಸಾಹಾರಿಗಳು ಯಾರು ಅಂದ್ರೆ, ನಾವು ಆಚೆ ಈಚೆ ನೋಡಿದ್ವಿ. ನಿಧಾನಕ್ಕೆ ಇಲ್ಲೊಬ್ರು ಕೈ ಎತ್ತಿದ್ರು. ಪರವಾಗಿಲ್ಲ, ಕೈ ಎತ್ತಬಹುದು ಅಂತ ನಾವು ಕೂಡ ಕೈ ಎತ್ತಿದ್ವಿ. ಕೈ ಎತ್ತಿದಾಗ ಎದ್ ನಿಂತ್ಕೊಳ್ರಿ ಅಂದ್ರು. ನಮ್ಗೆಲ್ಲರಿಗೇನೋ ಸಪರೇಟ್ ಇರ್ಬೋದು ಅಂತ ನಾವೆಲ್ಲರೂ ಒಂದು ಕಬೀರ್ ಭವನ್ ಪಕ್ಕದಲ್ಲಿ ಒಂದು ಸ್ವಚ್ಛಂ ಹಾಲ್, ಅಲ್ಲಿ ನಾವು ಕುತ್ಕೊಂಡಿದ್ವಿ. ಸುಮಾರು ಒಂದಷ್ಟು ಜನಗಳೆಲ್ಲರೂ ನಾವು ಎದ್ ನಿಂತ್ಕೊಂಡ್ವಿ. ಎದ್ ನಿಂತ್ಕೊಂಡಾಗ ಗೆಟ್ ಔಟ್ ಅಂದ್ರು, ನಡೀರಿ ಹೊರಗಡೆ ಅಂದ್ರು. ಆವಾಗ ಗೊತ್ತಾಯ್ತು, ಮಾಂಸಾಹಾರ ಇಲ್ಲಿ ನಿಷಿದ್ಧ, ಮಾಂಸಾಹಾರವನ್ನ ತಗೋಬಾರ್ದು, ತಗೊಂಡವ್ರಿಗೆ ಇಲ್ಲಿ ಯಾವುದೇ ರೀತಿಯ ಎಂಟ್ರಿ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ. ನಿಜಕ್ಕೂ ನಾನಷ್ಟು ನೋಡಿದಾಗ ಓಕೆ, ಇಟ್ಸ್ ಓಕೆ. ಬಟ್ ನೋಡ್ರಿ, ಇದೇ ನಾನು ಪಾಯಿಂಟ್ ಹೇಳ್ತಿರೋದು. ಆ ಒಂದು ರುಚಿಯನ್ನ ನೋಡದಂತಹ ನಾಲಿಗೆ ಅವ್ರಿಗೇನು ಗೊತ್ತಿರಲ್ಲ. ಮಾಂಸಾಹಾರ ಬಿಟ್ಟಿವಿ, ಜನ್ಮತಃ ತಿಂದಿಲ್ಲ ಅಂದ್ರೆ ಒಂದ್ ಲೆಕ್ಕ. ಆದ್ರೆ ತಿಂದಿದ್ದನ್ನ ಮರೆತು ತಿನ್ನುವವರ ಮಧ್ಯದಲ್ಲಿದ್ದು ಅದನ್ನ ತ್ಯಜಿಸ್ಬೇಕು, ಅದನ್ನ ತಿನ್ನದೇ ಇರೋರು ಫ್ಯಾಮಿಲಿಯಲ್ಲೇ ತಿಂತಾ ಇದಾರೆ ಇನ್ನು ಅಂದಾಗ, ಅದನ್ನ ಜೊತೆಯಲ್ಲಿ ಇದ್ಕೊಂಡು ನೋಡೋದು ಕೂಡ, ಅದನ್ನ ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಏನು ಅಂತ. ನಾವು ತಿಂದೇ ಇರುವಾಗ, ನಾವು ದಂಪತಿಗಳು ತಿನ್ನದೇ ಇರುವಾಗ, ತಿನ್ನುವವರು ಜೊತೆಯಲ್ಲಿ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏನೆಲ್ಲ ಸಂಸಾರದಲ್ಲಿ ಎದುರಿಸ್ಬೇಕಾಗತ್ತೆ. ಎಸ್, ಧೈರ್ಯ ಬೇಕ್ರಿ ಅದಕ್ಕೆ. ನೋಡ್ರಿ, ಮಾನವನ ಶರೀರ ಇರೋದು, ರಚನೆ ಆಗಿರೋದು ಸಸ್ಯಾಹಾರಕ್ಕಾಗಿ ಮಾತ್ರ. ನಾವು ಒಂದೇ 5 ನಿಮಿಷ ಇದರ ಬಗ್ಗೆ ಮಾತಾಡೋಣ. ಮಾನವನ ದೇಹ ಅಂದ್ರೆ ಕರುಳಿನ ಉದ್ದ ಜಾಸ್ತಿ ಇರುತ್ತೆ. ಮತ್ತೆ ಮಾನವನಿಗೆ ಕೋರೆ ಹಲ್ಲುಗಳಿಲ್ಲ, ಪಂಜಗಳಿಲ್ಲ. ನೀವು ಬೆಕ್ಕುಗೆ ನೋಡ್ರಿ, ಬೆಕ್ಕು ಅಥವಾ ನಾಯಿಗೆ ನೋಡ್ರಿ, ಅವಕ್ಕೆ ಯಾವಾಗ್ಲೂ ನಾಯಿಗೆ ಅದ್ರದ್ದು ಉಗುರು ಕಾಣ್ತಿರುತ್ತೆ, ಬೆಕ್ಕಿಗೆ ಪಂಜ ಒಳಗಡೆ ಮುಚ್ಕೊಂಡಿರುತ್ತೆ. ಚೂಪಾದ ಉಗುರುಗಳಿರ್ತವೆ. ಅದೇನಾದ್ರೂ ಸಿಟ್ ಬಂದಾಗ ಅಥವಾ ಯಾವ್ದಾದ್ರು ಪ್ರಾಣಿಯನ್ನ, ಇಲಿನ ಹಿಡಿಬೇಕಂದಾಗ ಆ ಪಂಜವನ್ನ ಓಪನ್ ಮಾಡುತ್ತೆ, ಹಿಂಗೆ ಚಕ್ಕಂತ ಹಿಡಿಲಿಕ್ಕೆ, ಆ ಉಗುರನ್ನ ಹಿಡಿಲಿಕ್ಕೆ ಯೂಸ್ ಮಾಡುತ್ತದೆ. ಆ ರೀತಿ ನಮ್ಮ ಅಂಗರಚನೆ ಇಲ್ಲ. ನಮ್ಮ ಅಂಗರಚನೆ ಇರೋದು ಕೈ ಬೆರಳುಗಳು ಸಾದಾ, ಹಣ್ಣುಗಳು ತಿನ್ಲಿಕ್ಕೆ, ತರಕಾರಿಗಳು ತಗೊಳ್ಲಿಕ್ಕೆ, ಆ ಸೌತೆಕಾಯಿ, ಕ್ಯಾರೆಟ್ ಅಥವಾ ಈ ತರದ ತರಕಾರಿಗಳನ್ನ ನಾವು ಕಡಿದು ತಿನ್ಲಿಕ್ಕೆ ಇರ್ತಕ್ಕಂತಹ ಹಲ್ಲುಗಳಿದಾವೆ. ಇನ್ನು ಕರುಳಿನ ಉದ್ದ, ನಮ್ಮ ಕರುಳಿನ ಉದ್ದ ಏನಾಗಿದೆ ಅಂದ್ರೆ ಬಹಳ ಜಾಸ್ತಿ ಇದೆ. ನಾವು ತಿಂದಂತಹ ಊಟ ಡೈಜೆಷನ್ ಆಗ್ಬೇಕಂದ್ರೆ ಸುಮಾರು ಟೈಮ್ ತಗೊಳುತ್ತೆ. ಆದ್ರೆ ಮಾಂಸಾಹಾರಿ ಪ್ರಾಣಿಗಳಂತೆ ನೆನ್ಸ್ಕೊಂಡವಲ್ಲ, ಆ ಪ್ರಾಣಿಗಳ ಕರುಳಿನ ಉದ್ದ ಕಮ್ಮಿ ಇರುತ್ತೆ.
ಯಾಕಂದ್ರೆ ಅದರ ಸಿಸ್ಟಮೇ ಹಂಗಿರುತ್ತೆ. ನೋಡ್ರಿ ಅವ್ ಯಾವಾಗ್ಲೂ ಕೂಡ ಮಾಂಸಾಹಾರಿ ಪ್ರಾಣಿಗಳು ಅನ್ಸ್ಕೊಂಡವು ತಮ್ಗೆ ಹಸಿವಾದಾಗ ಮಾತ್ರ ಅವು ಬೇಟೆಯಾಡಿ ತಿಂತವೆ. ಒಂದ್ ವೇಳೆ ಅವಕ್ ಹಸಿವಾಗಿಲ್ಲ ಅಂದ್ರೆ ಅದು ತನ್ನ ಮುಂದೆ ಒಂದ್ ಜಿಂಕೆ ಓಡಾಡ್ಲಿ, ಕಾಡಲ್ಲಿರೋ ಸಿಂಹ, ಹುಲಿ ತನ್ನ ಮುಂದೆ ಏನಾದ್ರೂ ಓಡಾಡಿದ್ರು ಕೂಡ ಅದು ಕಣ್ಣೆತ್ತಿ ಕೂಡ ನೋಡಲ್ಲ. ತನ್ನ ಪಾಡಿ ತಾನಿರುತ್ತೆ. ಅವಾಗ ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರಾಣಿಗಳು ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಆದ್ರೆ ಯಾವಾಗ ಸಿಂಹ ಒಂದು ಸಲ ನಿಂತ್ಕೊಂಡು ಆಚೆ ಈಚೆ ನೋಡ್ಲಿಕ್ಕೆ ಶುರು ಮಾಡ್ತಂದ್ರೆ ಎಲ್ಲಾ ಪ್ರಾಣಿಗಳು ಓಡ್ಲಿಕ್ಕೆ ಶುರು ಮಾಡ್ತಾವ. ಸತ್ಯ. ಯಾಕೆಂದ್ರೆ ಸಿಂಹಕ್ಕೆ ಸಿಂಹಕ್ಕೆ ಹಸಿವಾಗಿದೆ. ಸಿಂಹಕ್ಕೆ ಹಸಿವಾಗಿದೆ. ಅದು ಬೇಟೆಯಾಡ್ಲಿಕ್ಕೆ ಶುರು ಮಾಡುತ್ತೆ. ಹಂಗಾಗಿ ಓಡ್ಲಿಕ್ಕೆ ಶುರು ಮಾಡ್ತವೆ. ಜಿಂಕೆಗಳು ಏನ್ ಮಾಡ್ತವೆ? ಓಡ್ಲಿಕ್ಕೆ ಶುರು ಮಾಡ್ತವೆ. ಜಿಂಕೆ ಸ್ವಭಾವತಃ ವೇಗವಾಗಿ ಓಡ್ತಕ್ಕಂತಹ ಪ್ರಾಣಿ. ಆದ್ರೆ ಅದರಲ್ಲಿ ಒಂದ್ ಸ್ವಲ್ಪ ನಿಂತು ನೋಡುತ್ತೆ. ಅದು ಬೆನ್ನಟ್ಟಿ ಬರ್ತಕ್ಕಂತ ಸಿಂಹವನ್ನ ನೋಡುತ್ತೆ, ಹುಲಿಯನ್ನು ನೋಡುತ್ತದೆ. ನೋಡಿದಾಗ ಏನಾಗುತ್ತೆ ಅಂದ್ರೆ ಆಗ ಅದರ ವೇಗ ಕಡಿಮೆ ಆಗಿ ಅದು ಸುಲಭವಾಗಿ ಅದಕ್ಕೆ ಆಹಾರ ಬೆನ್ನತ್ತಿದಂತ ಹುಲಿಗೋ ಸಿಂಹಕ್ಕೋ ಆಗುತ್ತೆ. ಆದ್ರೆ ಅದು ನಿಸರ್ಗದಲ್ಲಿ ಒಂದು ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಲಿಕ್ಕೆ ಪ್ರಕೃತಿಯ ಒಂದು ಸೂತ್ರ ಅದೆಲ್ಲ. ಆ ಪ್ರಾಣಿಯನ್ನ ಒಂದನ್ನ ಒಂದು ತಿಂದು ಬದುಕ್ಬೇಕನ್ನೋದು ಸೂತ್ರ. ಅಲ್ಲಿ ಅದೇ ಸಿಂಹ ಬೇಟೆಯಾಡಿದಂತಹ ಸಿಂಹ ಅಥವಾ ಹುಲಿ ಅನ್ಕೊಳ್ಳೋಣ, ಅದು ಆ ಜಿಂಕೆಯನ್ನ ಎಲ್ಲಿಗೆ ಹೊಡಿತಾವ ಪ್ರಾಣಿಗಳಂದ್ರೆ ಈ ಕತ್ತತ್ರ ಹೊಡಿತಾವ. ಇಲ್ಲಿ ಹೃದಯದಿಂದ ನೇರವಾಗಿ ಮೆದುಳಿಗೆ ಒಂದು ದೊಡ್ಡ ನರ ಇರುತ್ತೆ. ಅಲ್ಲಿಂದ ಅಂದ್ರೆ ರಕ್ತದ ಸಂಚಾರ ಆಗ್ಲಿಕ್ಕೆ ಅಲ್ಲಿ ಹೊಡೆದಾಗ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಪ್ರಾಣಿ ಅನ್ಕಾನ್ಶಿಯಸ್ ಆಗುತ್ತೆ. ಕತ್ತನೆ ಹಿಡಿಯೋದು, ಅದು ಕಾಲನ್ನು ಕೈಯನ್ನು ಹಿಡಿಯಲ್ಲ ಪ್ರಾಣಿ, ಯಾವಾಗ್ಲೂ ಕತ್ತ ಹೊಡೆದ್ಬಿಡುತ್ತೆ. ಅವಾಗ ಆ ಜಿಂಕೆ ಅನ್ನೋದು ಅಥವಾ ಪ್ರಾಣಿ ಯಾವ್ದಾದ್ರು ಅನ್ಕಾನ್ಶಿಯಸ್ ಆಗುತ್ತಲ್ಲ, ಅನ್ಕಾನ್ಶಿಯಸ್ ಆದಾಗ ಏನಾಗುತ್ತೆ, ಇನ್ನ ಅದನ್ನ ಎಳ್ಕೊಂಡು ಹೋಗಿ ತಿಂತಾ ಇರತ್ತೆ. ಆ ಹುಲಿಗೆ ಸತ್ತ ಪ್ರಾಣಿ ವಾಸನೆ ಬರುತ್ತಂತದಕ್ಕೆ. ಆವಾಗ ಅದು ಅದನ್ನ ಪೂರ್ತಿ ತಿನ್ನಂಗಿಲ್ಲ, ಜಸ್ಟ್ ಅದು ಹೊರಗಡೆ ಬಿಟ್ಟು ಆ ರಕ್ತದ ಒಂದು ಇದನ್ನ ನಾಲ್ಗೆಯಿಂದ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ. ಆ ಉಳಿದ ದೇಹವನ್ನ ಆ ಏನಂತೀವಿ, ತೋಳ, ನರಿ ಮತ್ತೆ ಹೊನಿಗೆ ಅಂತ ಕರೀತಾರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಹೊನಿಗೆ. ಅವೆಲ್ಲವೂ ತಿಂದು ಅದನ್ನ ಮುಗಿಸ್ತಾವ. ಹದ್ದು ಇವೆಲ್ಲ ಚಿಕ್ಕ ಚಿಕ್ಕವೆಲ್ಲ ಇರ್ತಾವಲ್ಲ ಮಾಂಸಾಹಾರಿ ಪ್ರಾಣಿಗಳು. ಕತ್ತೆ ಕಿರುಬ, ಕರೆಕ್ಟ್. ಅದನ್ನ ಕತ್ತೆ ಗುರುಕಾನು ಅಂತಾರೆ, ಕತ್ತೆ ಕಿರುಬ ಅಂದ್ರೆ ಆಡು ಭಾಷೆಯಲ್ಲಿ ಕತ್ತೆ ಗುರುಕ ಅಂತಾರೆ ಅದನ್ನ ನಮ್ ಕಡೆಗೆ. ಈ ತರ ಪ್ರಾಣಿಗಳೆಲ್ಲ ತಿಂದು ಖಾಲಿ ಮಾಡ್ತವೆ. ಅಂತ ಮಾಂಸಾಹಾರಿ ಪ್ರಾಣಿನೇ ಅದನ್ನ ತಿನ್ಲಿಲ್ಲ. ಇನ್ನ ಮನುಷ್ಯ ಬುದ್ಧಿವಂತ ಪ್ರಾಣಿ, ವಿದ್ಯಾವಂತ ಪ್ರಾಣಿ, ಆಲೋಚನೆ ಮಾಡೋ ಪ್ರಾಣಿ, ಮಾತನಾಡುವ ಪ್ರಾಣಿ. ಅಂದ್ರೆ ಪ್ರಾಣಿಗಿಂತಲೂ ಕೀಳು ಮನುಷ್ಯನ ಜೀವನ, ಮನುಷ್ಯನ ಬುದ್ಧಿಮಟ್ಟ. ಅವು ಕೇವಲ ಹಸಿವಾದಾಗ ಮಾತ್ರ ಬೇಟೆಯಾಡ್ತವೆ. ಮನುಷ್ಯ ಹಸಿವಾದಾಗ ತಿನ್ನಲಿಕ್ಕೆ ಸಾಕಷ್ಟು ಇದೆ ಭೂಮಿ ಮೇಲೆ. ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಐತೆ, ಬೆಳೆಕಾಳುಗಳು. ಆದ್ರೆ ಅವರೆಲ್ಲ ಯಾವ ರೀತಿ ವಿತಂಡವಾದ ಮಾಡ್ತಾರಂದ್ರೆ, ಮೊಟ್ಟೆ ಅದು ವೆಜಿಟೇರಿಯನ್ ಅಂತ ಹೇಳ್ತಾರ್ರಿ, ಡಾಕ್ಟರ್ ಹೇಳಲ್ಲ ವೆಜಿಟೇರಿಯನ್ ಅದನ್ನ. ಹಂಗಂದ್ರೆ ಕೇಳ್ರಿ ಅವ್ರಿಗೆ, ಆ ಮೊಟ್ಟೆ ಈ ಗಿಡ ಯಾವುದು, ಯಾವ ಗಿಡದಲ್ಲಿ ಬಿಡುತ್ತೆ ಮೊಟ್ಟೆ, ಅವತ್ತು ಒಪ್ಕೊಂಡ್ಬಿಡೋಣ ನಾವು, ಧೈರ್ಯವಾಗಿ ಹೇಳೋಣ. ಅಂದ್ರೆ ತಮ್ಮ ನಾಲಿಗೆ ರುಚಿಗೋಸ್ಕರ ಆ ಮೊಟ್ಟೆ ನಾವು ತಿಂತೀವಿ, ಮೊಟ್ಟೆ ಬೇಕು ನಮಗೆ ತಿನ್ಬೇಕು. ಆದ್ರೆ ಮೊಟ್ಟೆ ಯಾಕೆ ತಿಂತಾ ಇದ್ದೀರಿ? ಈಗ ಕೋಳಿ ಫಾರ್ಮ್ ಅಲ್ಲಿ ನೋಡ್ರಿ, ಕೋಳಿಗಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದಾರೆ. ಹಂಗಂತ ನಾನು ಒಳ್ಳೆ ಕೋಳಿನ ತಿನ್ರಿ ಅಂತ ನಾನು ನಿಮ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ. ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ, 3 ತಿಂಗಳಲ್ಲಿ ಬೆಳೆಯೋ ಕೋಳಿನ 1 ತಿಂಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಮತ್ತೆ ಹಾರ್ಮೋನ್ ಇಂಜೆಕ್ಷನ್ ಕೊಟ್ಟು ಬೆಳೆಸಿದಂತ ಮೊಟ್ಟೆ ಕೋಳಿ, ಆ ಕೋಳಿಯಿಂದ ಬಂದ್ ಮೊಟ್ಟೆ ಇನ್ನೇನಿರುತ್ತೆ ಅದ್ರೊಳಗಡೆ? ಹಾರ್ಮೋನೇ ಇರುತ್ತೆ. ಮಕ್ಕಳಲ್ಲಿ ಯಾಕೆ ಆ ರೀತಿಯ ಒಂದು ಬಿಹೇವಿಯರ್ಸ್ ಬರ್ತಾ ಇದಾವೆ? ಆಲೋಚನೆ ಮಾಡ್ರಿ ಪಾಲಕರು, ಇದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕು. ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತೆ. ಕೆಮಿಕಲ್ ಹೋಗ್ತಾ ಇದೆ ಒಳಗಡೆ, ಹಾರ್ಮೋನ್ ಇಂಜೆಕ್ಷನ್ ಮಾಡಿದಂತ ಆ ಕೆಮಿಕಲ್ಸ್ ಹೋಗ್ತಾ ಇದೆ ಒಳಗಡೆ. ಯಾರಿಗಾದ್ರೂ ಅರಿವಿದ್ಯಾ? ಮತ್ತೆ ಸಸ್ಯಾಹಾರಿ ಪ್ರಾಣಿ ಇರ್ತಲ್ರಿ, ಎಲ್ಲವೂ ಆನೆ ಎಷ್ಟು ಸ್ಟ್ರಾಂಗ್ ಇರುತ್ತೆ. ಮೇಕೆ ನೋಡ್ರಿ, ತುಂಬಾ ಅದಕ್ಕೆ ಮೇಕೆ ಹಾಲು ಕುಡಿಸ್ಬೇಕಂತ ಯಾರಾದ್ರೂ ಮಕ್ಕಳು ವೀಕ್ ಇದ್ರು ಅಂದ್ರೆ
ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದ್ ಗಾದೆ ಮಾತೇ ಐತೆ. ಮಾಂಸಾಹಾರಿ ಪ್ರಾಣಿ ಯಾವತ್ತು ಹುಲಿ ಹಸಿವಾದ್ರೂ ಹುಲ್ ತಿನ್ನಲ್ಲ ಅಂತ ಗಾದೆ ಮಾತೈತಲ್ಲ. ಅದೇ ತರ ಸಸ್ಯಾಹಾರಿಯಾದಂತಹ ಆಕಳು ಮತ್ತೆ ಜಿಂಕೆ, ಮೊಲ ಇವು ಎಂದು ಮಾಂಸ ತಿನ್ನಂಗಿಲ್ಲ. ಆದ್ರೆ ಡೈರಿಗಳಲ್ಲಿ ಏನ್ ಮಾಡ್ತಾ ಇದಾರಂತೆ, ಚೆನ್ನಾಗಿ ಬೆಳೆದು ಪ್ರೋಟೀನ್ ಎಲ್ಲ ಹಾಕ್ಬೇಕಂದ್ರೆ ಆ ಕರುಗಳಿಗೆ ಅದರ ಆಹಾರದಲ್ಲಿ ಆ ಮಾಂಸದ ಪೀಸ್ಗಳನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾರಂತ ನಾನು ಓದಿದ್ದೆ ಒಂದ್ರಲ್ಲಿ. ಅಂದ್ರೆ ಎಷ್ಟೆಲ್ಲ ಕ್ರೂರತ್ವ, ಅಂದ್ರೆ ಆ ಸಂಪಾದನೆಗೋಸ್ಕರ ಆ ಪ್ರಾಣಿಗಳನ್ನ ಎಷ್ಟು ಅಂದ್ರೆ ಮನುಷ್ಯನೇ ಮೃಗ ಆಗ್ಬಿಟ್ಟನ್ರಿ ಇವಾಗ. ಆ ಕ್ರೂರ ಮೃಗಗಳನ್ನ ಕರೀತಾರಲ್ಲ, ಆ ಕ್ರೂರ ಮೃಗಗಳು ಮೃಗಗಳಲ್ಲ, ಸಾಧು ಪ್ರಾಣಿಗಳು, ದೇವತೆಗಳವರು. ಅವರನ್ನ ಕತ್ತನ್ನ ಕೊಯ್ದು ಕಟ್ ಮಾಡಿ ತಿಂತೀವಲ್ಲ, ತಿಂದಿಬಿಟ್ಟಿದ್ದೀವಲ್ಲ. ಓಕೆ, ತಿಂದ್ಬಿಟ್ಟಿದ್ದೀವಿ. ನಮ್ಮ ಪಿತಾಮಹ ಪತ್ರಿಜಿಯವರ ವಾಣಿಯಿಂದ ನಮ್ಮ ಜೀವನದ ದೃಷ್ಟಿಕೋನವೇ ಬದಲಾಗಿ ಇವತ್ತು ಎಗ್ ಹಾಕಿದ ಕೇಕನ್ನು ಕೂಡ ನಾವು ತಿನ್ನೋದಿಲ್ಲ. ನಾವು ಧೈರ್ಯವಾಗಿ ಹೇಳ್ತೀವಿ. ನಾವು ಇಲ್ಲಿ ವೇದಿಕೆಯಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತಾಡಿ ಮತ್ತೆ ನಾವು ಮನೆಗೆ ಬಂದು ಇನ್ನೆಲ್ಲೋ ಹೋಗಿ ನಾವು ಒಬ್ಬರೇ ಇದ್ದಾಗ ಅದನ್ನ ತಿಂತಕ್ಕಂತ ಪರಿಪಾಠ ನಮ್ಮ PSSA ಮೂವ್ಮೆಂಟ್ ಅಲ್ಲಿ ಇಲ್ಲ. ನಾವು ಏನನ್ನ ಮಾತಾಡ್ತೀವಿ ಅದನ್ನ ಆಚರಣೆ ಮಾಡ್ತೀವಿ, ಏನನ್ನ ಆಚರಿಸ್ತೀವಿ ಅದನ್ನೇ ಮಾತಾಡ್ತೀವಿ. ಇದು ನಮ್ಮ PSSA ಮೂವ್ಮೆಂಟಿನ ವೈಶಿಷ್ಟ್ಯ. ಯಾಕಂದ್ರೆ ಯಥಾಗುರು ತಥಾ ಶಿಷ್ಯ. ನಮ್ಮ ಪರಮ ಪೂಜ್ಯ ಪಿತಾಮಹರು ಅದನ್ನೇ ಕಲಿಸಿದಾರೆ ನಮ್ಗೆ. ನೋಡ್ರಿ, ಎಲ್ಲಿ PSSA ಮೂವ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಮಾಸ್ಟರ್ಗಳನ್ನ ಯಾರನ್ನೇ ತಗೊಳ್ರಿ ನೀವು, ಸ್ವಯಂ ಅದರಲ್ಲಿ ನಾನು ಒಂದು ತುಣುಕು ಅಷ್ಟೇ, ನಾನೇನು ಹೆಚ್ಚಲ್ಲ, ಅದರ ಒಂದು ತುಣುಕು, ಅದರ ಒಂದು ಭಾಗ ನಾನು. ಪಿತಾಮಹ ಪತ್ರಿಜಿಯವರ ಒಂದು ಸಂಕಲ್ಪ ಸಸ್ಯಾಹಾರ ಜಗತ್ತು. ಯಾಕೆ ಅಂದ್ರೆ ಈ ಭೂಮಂಡಲದಲ್ಲಿರ್ತಕ್ಕಂತಹ ಪ್ರತಿಯೊಂದು ಜೀವಿ ಕೂಡ ಕೊನೆವರ್ಗುನು ಯಾವಾಗ ಆನಂದವಾಗಿ ಬದುಕ್ಬೇಕು. ಯಾವಾಗ ಆನಂದದಿಂದ ಬದುಕತ್ತೆ? ಪ್ರತಿಯೊಬ್ಬ ಮನುಷ್ಯ ಕೂಡ ಸಸ್ಯಾಹಾರಿ ಆದಾಗ. ಯಾವಾಗ ಸಸ್ಯಾಹಾರಿ ಆಗ್ತಾನೆ? ಧ್ಯಾನ ಜಗತ್ತಿಗೆ ಕಾಲಿಟ್ಟಾಗ ಆತನಿಗೆ ಜ್ಞಾನ ಬರುತ್ತೆ. ಪ್ರತಿಯೊಬ್ಬ ಮಾನವ ಕೂಡ ಧ್ಯಾನ ಮಾಡ್ಬೇಕು. ಆತ ಅರ್ಥ ಮಾಡ್ಕೋಬೇಕು, ನಾನ್ಯಾರು, ಅಹಂ ಬ್ರಹ್ಮಾಸ್ಮಿ, ನಾನು ಒಂದು ಭಗವಂತ, ನನ್ನ ಎದುರುಗಡೆ ಇರ್ತಕ್ಕಂಥ ಆ ಜೀವಿ ಯಾರು, ಅದ್ರಲ್ಲಿ ಯಾರಿದ್ದಾರೆ, ಅದು ಕೂಡ ಒಂದು ಭಗವಂತ ಸ್ವರೂಪ, ನನ್ನದೇ ಒಂದು ಭಾಗ ಅದು. ಅದನ್ನ ನಾನು ಕತ್ತರಿಸಿ ತಿಂತಾ ಇದ್ದೀನಿಲ್ಲ. ಒಂದು ಸಣ್ಣ ಉದಾಹರಣೆ ನೋಡೋಣ. ಈಗ ಮನೆ ಒಳಗಡೆ ನಾವು 8-10 ಜನ ಇರ್ತೀವಿ ಅನ್ಕೊಳ್ಳೋಣ. ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇರ್ತಾರೆ. ಅದ್ರಲ್ಲಿ ಒಬ್ರು ಯಾರಾದ್ರೂ ಹೊರಗಡೆ ಹೋಗಿರ್ತಾರೆ, ಊರಿಗೆ ಹೋಗಿರ್ತಾರೆ ಅನ್ಕೊಳ್ಳೋಣ. ಹೋದಾಗ ನಮ್ಗೇನಿರುತ್ತೆ, ಓ, ಯಜಮಾನ್ರು ಅಥವಾ ನಮ್ಮ ಅತ್ತೆಯವರು ಅಥವಾ ಇನ್ನ ಯಾರೋ ಬರ್ತಾ ಇದಾರೆ, ಇವತ್ ಬರ್ತಾರ ಅಥವಾ ನಾಳೆ ಬರ್ತಾರ ಅಂತ ನಾವು ವೇಟಿಂಗ್ ಅಲ್ಲಿ ಇರ್ತೀವಿ, ಆರಾಮಾಗಿರ್ತೀವಿ, ಬಂದ್ಬಿಡ್ತಾರ. ಒಂದ್ ವೇಳೆ ಅವರು ಒಂದಿನ ಬರ್ಲಿಲ್ಲ, ಹೇಳಿದ್ದಿನ ಅಂದಾಗ ಸ್ವಲ್ಪ ಆತಂಕ ಶುರು ಆಗುತ್ತೆ. ಯಾಕೆ ಬರ್ಲಿಲ್ಲ. ಕೊನೆಗೆ ಅವ್ರು ಫೋನ್ ಮಾಡಿದಾಗ, ಇಲ್ಲ, ಈ ತರ ಕೆಲಸ ಆಗಿಲ್ಲ, ನಾ ಹೋಗಿರೋದು, ಒಂದಿನ ಲೇಟ್ ಆಗುತ್ತೆ. ಓಕೆ, ಮತ್ತೆ ಅಲ್ಲಿ ಸಮಾಧಾನ. ಒಂದ್ ವೇಳೆ ಅವರ ಫೋನ್ ಸ್ವಿಚ್ ಆಫ್ ಆಗಿತ್ತು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ನಮ್ಗೇನು ಮಾಧ್ಯಮ ಇಲ್ಲ ಅಂದಾಗ ಗಾಬರಿ ಆಗತ್ತೆ. ಒಂದಿನ ಕಳೀತು, 2 ದಿನ ಕಳೀತು, ಬಂದಿಲ್ಲ ಅಂದಾಗ ಬಹಳ ಗಾಬರಿ ಆಗುತ್ತೆ. ಒಂದ್ ವೇಳೆ ಹೊರಗಡೆ ಹೋದಂತವರು ಅವರು ಪರ್ಮನೆಂಟ್ ಆಗಿ ಬರ್ದೇ ಹೋದ್ರೆ ಏನಾಗತ್ರಿ? ಅದೇ ತರ ಪ್ರತಿ ಒಂದು ಪ್ರಾಣಿ ಒಂದು ಫ್ಯಾಮಿಲಿ ಅಂತಿರುತ್ತೆ. ಆ ಫ್ಯಾಮಿಲಿಯಲ್ಲಿ ಆ ಮಕ್ಕಳು ಅಮ್ಮ ಮೇಲಿಕ್ಕೆ ಹೋಗಿತ್ತಲ್ಲ, ಪಕ್ಷಿ ಆಗ್ಲಿ ಮೇಲಿಕ್ಕೆ ಹೋಗಿದ್ದೆಲ್ಲ ಹೊರಗಡೆ ಕಾಳ್ ತರ್ಲಿಕ್ಕೆ, ಕೆಲವರು ಪಾರಿವಾಳನ ಹಿಡ್ಕೊಂಡು ತಿನ್ನೋದು, ಬೇಟೆಯಾಡ್ ತಿನ್ನೋದು, ಆಮೇಲೆ ನವಿಲನ್ನ ತಿನ್ನೋದು ಬೇಟೆಯಾಡಿ, ಅಥವಾ ಒಂದು ಪುಚ್ಚಕ್ಕೋಸ್ಕರ ಅಂದ್ರೆ ಫೆದರ್ ಗರಿಗೋಸ್ಕರ ಬೇಟೆ ಆಡೋದು, ಗಿಳಿಗಳನ್ನ ಬೇಟೆ ಆಡೋದು, ಇನ್ನು ದೊಡ್ಡ ದೊಡ್ಡ ಬೇರೆ ಬೇರೆ ಪಕ್ಷಿಗಳನ್ನ ಬೇಟೆಯಾಡಿ ತಿನ್ನೋದು. ಆ ಮನೆಯಲ್ಲಿ ಆ ಗೂಡಲ್ಲಿ ಆ ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳಿರ್ತಾವಲ್ಲ, ಅದು ಅವ್ರಮ್ಮ ಬರುತ್ತಂತ ಕಾಯ್ತಿರುತ್ತಲ್ಲ, ಏನಾಗ್ಬೇಕು ಪರಿಸ್ಥಿತಿ? ಇದು ಒಂದು ಕರ್ಮ ಅಲ್ಲ? ಕರ್ಮದ ಹುಟ್ಟಿಗೆ ಇದು ಮೇನ್ ಕಾರಣ. ಕರ್ಮದ ಹುಟ್ಟಿಗೆ ಇದು ಮೇನ್ ಕಾರಣ. ಯಾಕಂದ್ರೆ ಆ ಅಮ್ಮ ಬರದೇ ಹೋದ್ರೆ ಅವು ತುಂಬಾ ನೊಂದ್ಕೊಳ್ತವೆ. ಯಾರು ಊಟ ಕೊಡ್ಬೇಕು ಅವ್ರಿಗೆ? ಅದಕ್ಕಾಗಿ ಆ ಒಂದು ಸ್ಥಿತಿಯಲ್ಲಿ, ಆ ಒಂದು ಸ್ಥಾನದಲ್ಲಿ ನಮ್ಮ ಮನೆಯ ಮಕ್ಕಳನ್ನ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಅಲ್ಲಿಟ್ಟು ನಾವು ನೋಡೋಣ, ಆಗ ನಮ್ಗೆ ಅರ್ಥ ಆಗುತ್ತೆ. ಅದಕ್ಕಾಗಿ ಪತ್ರಿ ಸರ್ ಅವರು, ನೀನ್ ಧ್ಯಾನ ಇವತ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ,
ಮಾಂಸಾಹಾರವನ್ನ ಮಾತ್ರ ತ್ಯಜಿಸ್ಬೇಕು, ಮಾಂಸಾಹಾರ ಸ್ವೀಕಾರ ಮಾಡಬಾರ್ದು ಅಂತೇಳಿ. ಮಾಂಸಾಹಾರ ತಿನ್ನೋದ್ರಿಂದ ಮನುಷ್ಯನಿಗೆ ರಾಕ್ಷಸಿ ಪ್ರವೃತ್ತಿ ಬರುತ್ತೆ. ಆ ರಾಕ್ಷಸಿ ಪ್ರವೃತ್ತಿ ಯಥಾ ಅನ್ನ ತಥಾ ಮನ್. ಅಂದ್ರೆ ನಾವು ಸಾತ್ವಿಕವಾಗಿ ಆಹಾರ ತಗೊಂಡ್ರೆ ನಾವು ಸಾತ್ವಿಕವಾಗಿ ಗುಣ ಇರ್ತಾನೆ. ಆ ತಾಮಸ ರಜೋಗುಣ ಇರ್ತಕ್ಕಂತ ಮಾಂಸಾಹಾರ ತಗೊಂಡ್ರೆ, ನೋಡ್ರಿ ಮಾಂಸಾಹಾರ ತಗೊಳೋದ್ರಿಂದ ಏನಾಗುತ್ತಂದ್ರೆ ನೀವು ಒಂದಷ್ಟು ಮಾಂಸದ ಕಟ್ ಮಾಡ್ತಕ್ಕಂತ ಅಂಗಡಿಗಳ ಮುಂದೆ ಹೋದಾಗ ಅಲ್ಲಿ ಕೋಳಿಗಳನ್ನ ಉಲ್ಟಾ ನೇತ್ ಹಾಕಿರ್ತಾರ, ಇಲ್ಲ ಬಾಕ್ಸ್ ಗಳಲ್ಲಿ ಲಾರಿ ಲಾರಿ ಬಾಕ್ಸ್ ಬರ್ತಾವ, ಲಾರಿ ಒಳಗಡೆ ಏನ್ ಮಾಡ್ತಾರ, ಆ ಕೋಳಿಗಳನ್ನ ಉಸಿರಾಡ್ಲಿಕ್ಕೂ ಪ್ಲೇಸ್ ಇರ್ಲಾರ್ದಂಗೆ ಅವನ್ನ ಒಂದ್ರ ಮೇಲೆ ಒಂದು ಒಟ್ಟಿರ್ತಾರ ಅವ್ರ ಬಾಕ್ಸ್ಗಳನ್ನ. ಇನ್ನ ಕುರಿಯವೆಲ್ಲ ಕಟ್ಟಿ ಹಾಕಿದಾಗ ಅವರ ಕಣ್ಣಲ್ಲಿ ಒಂದು ಭಯ ಕಾಣ್ತಾ ಇರುತ್ತೆ. ಆ ಭಯವನ್ನ ನೋಡ್ರಿ. ಆ ಭಯ ನೋಡಿದಾಗ ಅವು ಕುತ್ತಿಗೆ ಕಟ್ ಮಾಡ್ಬೇಕಾದ್ರೂ ಕೂಡ ಯಾರಿಗೆ ಖುಷಿ ಇರುತ್ತ್ರಿ ಸಾಯ್ಬೇಕಂತ? ಯಾರಿಗಾದ್ರೂ ಖುಷಿ ಇರುತ್ತಾ? ಹ್ಯಾಪಿ ಹ್ಯಾಪಿ. ಆದ್ರೆ ಆ ಹ್ಯಾಪಿನೆಸ್ ಇರೋದು ಸಹಜವಾಗಿ ಮರಣ ಬಂದಾಗ. ಅದು ಪ್ರಾಣಿಗಳು ಸಹಜವಾಗಿ ಸತ್ತೋಗ್ತವೆ. ಆದ್ರೆ ಸಹಜವಾಗಿ ಮರಣ ಅಲ್ಲಲ್ಲ ಅದು. ಕುತ್ತಿಗೆ ಕೊಯ್ತಾ ಇದಾರಲ್ಲ, ಅದ್ರೊಳಗಡೆ ಆ ಬಾಯಿಗೆ ನೀರ್ ಹಾಕಿ ಕಟ್ ಮಾಡಿದ್ರೆ ಒಂಥರ ಸಾವು, ನೀರ್ ಹಾಕ್ದೆ ಹೆಂಗೆ ಕಟ್ ಮಾಡ್ರೆ ಇನ್ನೊಂಥರ ಸಾವಂತೆ. ಸಾವಲ್ಲಿ ಈ ತರನ? ಅದ್ರಲ್ಲಿ ನಮ್ಮನ್ನ ಊಹಿಸ್ಕೊಳ್ಳೋಣ ಸ್ವಲ್ಪ. ಆ ರೀತಿ ಆ ಭಯದಿಂದ ಏನಾಗುತ್ತೆ ಅಂದ್ರೆ ಆ ಟಾಕ್ಸಿನ್ ಬಿಡುಗಡೆ ಆಗುತ್ತೆ, ಒಂದು ವಿಷ ಪದಾರ್ಥ ಬಿಡುಗಡೆ ಆಗುತ್ತೆ. ವಿಷ ಬಿಡುಗಡೆ ಆಗಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಅದು ಅವರ ಆ ಪ್ರಾಣಿಗಳ ಮಸಲ್ಸ್ ಅಂಗಾಂಗಗಳಲ್ಲಿ ಉಳ್ಕೊಂಡ್ಬಿಡುತ್ತೆ. ಅದು ಸತ್ತೋದ್ಮೇಲೆ ಅದನ್ನೆಲ್ಲ ಪೀಸ್ ಕಟ್ ಮಾಡಿ ನಮಗೆ ಮಾರಾಟ ಮಾಡ್ತಾರೆ. ತಗೊಂಡ್ ಬರ್ತೀವಿ. ಹೆಂಗ್ ತಗೊಂಡ್ ಬರ್ತೀವಿ ನಾವು ಅದನ್ನ? ದೂರ ಹಿಡ್ಕೊಂಡು. ಯಾಕಂದ್ರೆ ನೀಚ ಅಂತ ಕರಿತೀವಿ ಅದಕ್ಕೆ ಇನ್ನೊಂದ್ ಶಬ್ದ. ನೀಚ ಅಂದ್ರೆ ಅದು ಸ್ಮೆಲ್ ಬರ್ತಾ ಇರುತ್ತೆ. ಯಾಕಂದ್ರೆ ಸತ್ತ ಮಾಂಸ ಹೆಂಗಿರುತ್ತೆ ಅದ್ ನೀಚ, ದೂರ ಹಿಡ್ಕೊಂಡ್ ಬರ್ತೀವಿ ನಾವು. ನಮ್ಮ ಮನೆ ಮುಂದೆ ಏನಾದ್ರೂ ಇದು ಬಂದಿತ್ತು ಅಂದ್ರೆ ಹಸಿಮೆಣಸಿಕಾಯಿ ಕೊತ್ತಂಬರಿನ ಈ ತರ ವೇಲಲ್ಲೇ ಇಟ್ಕೊಂಡ್ ಬರ್ತೀವಿ. ಚೀಲ ತರ್ಲಿಕ್ ಮೇಲ್ ಹೋಗಕ್ ಆಗಕ್ಕಲ್ಲ ಮನೆ ಮೇಲೆ ಫಸ್ಟ್ ಫ್ಲೋರಿಗೆ ಅನ್ಕೊಂಡು ಇಲ್ಲೇ ಹಾಕ್ಬಿಡು ಅಂತ ವಾಕಿಂಗ್ ಹೋದಾಗ ವೇಲಲ್ಲೇ ಹಾಕೊಂಡ್ ಬರ್ತೀವಿ ಹಸಿಮೆಣಸಿಕಾಯಿ. ಮಾಂಸ ಹಾಕೊಂಡ್ ಬರಕ್ಕಾಗತ್ತಾ ಈ ತರ? ಯಾಕಂದ್ರೆ ಅದು ನೀಚ, ಅದು ವಾಸನೆ ಬರ್ತಾ ಇರತ್ತೆ. ಆ ಮಾಂಸಖಂಡಗಳಲ್ಲಿ ಆ ಟಾಕ್ಸಿನ್ ಉಳ್ಕೊಂತಲ್ಲ, ಆ ಟಾಕ್ಸಿನ್ ನಮ್ ಮನೆಗ್ ಬಂತು, ಪಾತ್ರೆಗಳಲ್ಲಿ ಬೇಯ್ತು, ಅದಕ್ಕೊಂದಿಷ್ಟು ಮಸಾಲ ಹಾಕಿದ್ವಿ, ಚಕ್ಕೆ ಲವಂಗ ಅಲ್ಲ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ತಿನ್ಬಿಟ್ಟು ಆ ಟೇಸ್ಟ್ ಅದಕ್ಕೆ ಸೇರ್ಕೊಂತು. ಬಟ್ ಅದರಲ್ಲಿರೋ ಟಾಕ್ಸಿನ್ ಅದ್ರೊಳಗಡೆ ಉಳ್ಕೊಂತು. ಆ ಟಾಕ್ಸಿನ್ ಅದರ ಮೂಲಕ ನಮ್ ಹೊಟ್ಟೆಗೆ ಹೋಯ್ತು. ಹೋಗಿ ಏನಾಯ್ತು, ಅದು ಡೈಜೆಷನ್ ಆಗ್ದೇನೆ 72 ಗಂಟೆ ತಗೊಳುತ್ತೆ ಡೈಜೆಷನ್ ಆಗ್ಲಿಕ್ಕೆ. ಕೆಲವ್ರಿಗೆ 3 ಹೊತ್ತು ತಿನ್ನಕ್ ಬೇಕು, ಕೆಲವ್ರಿಗೆ ವಾರದಲ್ಲಿ 4 ದಿನ ಬೇಕು, 2 ದಿನ ಬೇಕು. ಹಂಗಾಗಿ ಆಗಿ ಕಾಯಿಲೆಗೆ ಅದು ಮೂಲ ಆಯ್ತು. ಅದಕ್ಕೆ ಯಾರು ನಿಮ್ಮ ಎದುರಿಗೆ ಕಾಣಿಸ್ತಾ ಇದ್ದಾರೆ, ರಿಕ್ವೆಸ್ಟ್ ಮಾಡ್ರಿ, ಕೈ ಮುಗಿದು ಹೇಳೋಣ, ಬೇಡ ಬಿಟ್ಬಿಡ್ರಿ. ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ರಿ. ನಮ್ಮ ಮನೆಯ ಮಕ್ಕಳನ್ನ ಆ ಸ್ಥಳದಲ್ಲಿ ನೋಡ್ಲಿಕ್ಕೆ ಸಾಧ್ಯನಾ? ಊಹೆ ಮಾಡ್ಕೊಳ್ರಿ ಅಂತ ಹೇಳಿದಾಗ ಎಷ್ಟೋ ಜನರ ಮನ ಪರಿವರ್ತನೆ ಆಯ್ತು. ನಾವು ಸಸ್ಯಾಹಾರ ರ್ಯಾಲಿಗಳು ಮಾಡ್ತಾ ಇದೀವಿ, ಧೈರ್ಯವಾಗಿ ಹೇಳ್ತಾ ಇದೀವಿ ನಾವು. ಒಂದ್ ವೇಳೆ ನಾವು ಈ ತರ ಕುತ್ಕೊಂಡ್ ಮಾತಾಡಿ ಮನೆಗ್ ಬಂದು ತಿಂದಾಗ 4 ಜನ ನೋಡಿಲ್ಲ ಅನ್ಕೊಳ್ರಿ, ಅಥವಾ ಇನ್ಯಾರಿಗೂ ಗೊತ್ತಾಯ್ತು ಅನ್ಕೊಳ್ರಿ, ಅವಾಗ ಏನಾಗುತ್ತೆ? ಅಯ್ಯೋ ಇವ್ರು ನೋಡು ದೊಡ್ಡದಾಗಿ ಹೇಳಕ್ ಬಂದ್ಬಿಟ್ರು, ಆಚಾರ ಹೇಳುದು ಬದ್ನಿಕಾಯಿ ತಿನ್ನೋದು. ಇಲ್ಲ, ಎಸ್, ನಮ್ಗೆ ಧೈರ್ಯ ಇದೆ, ನಾವ್ ಹೇಳ್ತಾ ಇದೀವಿ, ಕೂಗಿ ಕೂಗಿ ತಮಟೆ ಹೊಡೆದು ಹೇಳ್ತಾ ಇದೀವಿ, ನಾವು ಬ್ಯಾಂಡ್ ಬಾಜಿ ಬಾರಿಸಿ ಹೇಳ್ತಾ ಇದೀವಿ, ಎಸ್, ಮಾಂಸಾಹಾರ ತಿನ್ಬೇಡ್ರಿ, ಸಸ್ಯಾಹಾರನೇ ಅಮೃತಾಹಾರ. ಪ್ರಾಣಿಗಳು ನಮ್ಮ ಸ್ನೇಹಿತರು, ಅವರು ಕೂಡ ನಮ್ಮಂತೆ ಭೂಮಿ ಮೇಲೆ ಬದುಕಲಿಕ್ಕೆ ಬಂದಂತಹ ಜೀವಿಗಳು. ನೋಡ್ರಿ, ಒಂದ್ ತಾಯಿ ಇರ್ತಾಳ, ಕೊನೆದಾಗಿ ಹೇಳ್ಬಿಡ್ತೀನಿ. ತಾಯಿ ಇರ್ತಾಳ, 4-5 ಮಕ್ಳು ಇರ್ತಾವ ತಾಯಿಗೆ. ಅದ್ರಲ್ಲಿ ಲಾಸ್ಟ್ ಮಗು, ಅದಕ್ಕೆ ಮಾತು ಬರಲ್ಲ, ಅದು ಏನು ಗೊತ್ತಾಗಲ್ಲ, ಹಸು ಕಂದ ಅಂತೀವಲ್ಲ. ಆ ಹಸು ಕಂದನಿಗೆ ದೊಡ್ಡ ಮಗು ಎಲ್ಲ ತಿಳುವಳಿಕೆ ಓದು ಬರ ಇದ್ದ ಮಗು ಪದೇ ಪದೇ ಕಿರಿಕಿರಿ ಕೊಡ್ತಾ ಇದ್ರೆ ಅಮ್ಮ ಏನ್ ಮಾಡ್ತಾಳೆ? ಬೈತಾಳೆ. ಏ, ಅದು ಪಾಪುನು ಗೊತ್ತಾಗಲ್ವೋ, ಯಾಕೆ ಅದಕ್ಕೆ ಕಾಡಿಸ್ತಾ ಇದೆ ಅಂತ ಬೈತಾಳ. ಅವಾಗ ಸ್ವಲ್ಪ ನಂಗಲ್ಲಿ ಮಾಡ್ಬಾರ್ದಂತ ಹೇಳ್ತಾಳೆ, ರಮಿಸ್ ಹೇಳ್ತಾಳೆ, ಬೈತಾಳೆ. ಆಮೇಲೆ ಇನ್ನೂ ಟಾರ್ಚರ್ ಕೊಡ್ತಾ ಇತ್ತು ದೊಡ್ಡ ಮಗು ಅಂದಾಗ ಸರ್ರಾಗಿ ಚುಚ್ಚಗ ಕಾಸಿ ಬರಿ ಕೊಡ್ತಾಳ, ಇಲ್ಲ ಸರಿಯಾಗಿ ಏಟ್ ಬೀಳುತ್ತೆ. ಅದೇ ತರ ಭೂಮಿ ತಾಯಿಗೆ ನಾವೆಲ್ಲರ ಮಕ್ಕಳು, ನಾವು ತಿಳುವಳಿಕೆ ಇರ್ತಕ್ಕಂಥ ಮಾನವರಂದ್ರೆ ದೊಡ್ಡ ಮಕ್ಕಳು. ಅವಕ್ ಏನು ಮಾತ್ ಬರಲ್ಲ, ಮೂಕ್ ಜಾನುವಾರು ಅಂತ ಕರೀತಾರ ಅವಕ್ಕೆ. ಆ ಮೂಕ್ ಜಾನುವಾರುಗಳಿಗೆ ಏನೂ ಇಲ್ಲ ಅಂದಾಗ ಹಸುಕಂದಗಳು ನಮ್ಮದೇ ಆದಂತಹ ಸಹೋದರ ಸಮಾನರವರು.
ಸಹಜೀವಿಗಳವರು. ಅವ್ರನ್ನ ನಾವು ಹಿಂಸೆ ಕೊಟ್ಟಾಗ ಭೂಮಿ ತಾಯಿ ಮತ್ತಿವಾಗೆಲ್ಲ ಎಷ್ಟು ಬಿಸಿಲು, ಮಳೆ ಇಲ್ಲ, ಕತೆ ಇಲ್ಲ, ಬೆರ್ಗಾಳಿ, ಬಿಸಿಗಾಳಿ, ಹೀಟ್ ವೇವ್ಸ್ ಯಾಕೆ ಬರ್ತಾ ಇದೆ ಇದೆಲ್ಲ? ಬುದ್ಧಿ ಕಲೀಲಿ ಮನುಷ್ಯ ಅಂತ ಆ ಭೂಮಿ ತಾಯಿ. ಅದಕ್ಕೆ ನಾವೆಲ್ಲರೂ ಕೂಡ ಆ ಎಲ್ಲಾ ಪ್ರಾಣಿ ಕೋಟಿ ಕೂಡ ನಮ್ಮ ಹಾಗೇನೆ ನಮ್ ಜೊತೆಲೇನೆ ಬದುಕ್ತಕ್ಕಂತ ಆ ಪ್ರಾಣಿ ಕೋಟಿ ಕೂಡ ಸಹಜವಾಗಿ ಬದುಕ್ಲಿ ಅಂತ ಹೇಳ್ತಾ, ಪಿತಾಮಹ ಪತ್ರಿಜಿಯವರ ಈ 8ನೇ ಸೂತ್ರವನ್ನ ನಾವು ಪಾಲಿಸ್ತಾ ಇತರರಿಗೂ ಕೂಡ ಪಾಲಿಸ್ಲಿಕ್ಕೆ ನಾವು ಸಹಾಯ ಹಸ್ತ ಅಥವಾ ಮಾರ್ಗದರ್ಶನ ಮಾಡೋಣ ಅಂತ ಹೇಳ್ತಾ, ನಾವೀಗ ಒಂದಷ್ಟು ಸಮಯ ಧ್ಯಾನಕ್ಕೆ ಮೀಸಲಾಗಿಡೋಣ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.